ಇಲ್ಲಿ ನೀವೆಲ್ಲರೂ ಕೂಡ ಸ್ಕ್ರೀನ್ ಮೇಲೆ ಒಂದು ಡಾಟಾ ನೋಡ್ಬೋದು. 2600 ಜನ ಈ ಒಂದು ಪೋಲ್ನ ಅಟೆಂಡ್ ಮಾಡಿದ್ದಾರೆ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆದು 11ನೇ ಕಂತಿನ ಹಣ ಬಂದಿದೆ ಅಂತ ಕಮೆಂಟ್ ಹಾಕಿರೋರು ಕೇವಲ 9% ಜನ, ಬಂದಿಲ್ಲದೆ ಇರೋರು 91% ಜನ. ಈ ಒಂದು ಡಾಟಾ ಪ್ರಕಾರ ನಮ್ಗೆ ಗೊತ್ತಾಗೋದೇನೆಂದರೆ, ಇನ್ನು ನಾವು ಜಾಸ್ತಿ ಜನ ಒಂದು ಪೋಲ್ನ ಅಟೆಂಡ್ ಮಾಡಿದ್ರೆ 20,000 30,000 ಜನ ಅಟೆಂಡ್ ಮಾಡಿದ್ರು ಕೂಡ ನಮಗೆ ರೇಷಿಯೋ ಇನ್ನೂ ಜಾಸ್ತಿ ವೇರಿ ಆಗೋಕ್ಕೆ ಹೋಗಲ್ಲ. ಯಾಕೆಂದರೆ ಇವಾಗ ಗೃಹಲಕ್ಷ್ಮಿ ಯೋಜನೆ ಹಣ ಒಂದು ಬಂದ್ಬಿಟ್ಟು ರಿಲೀಸ್ ಆಗಿದೆ, ಆದರೆ ಹಣ ಬಂದ್ಬಿಟ್ಟು ಸ್ವಲ್ಪ ಜನಕ್ಕೆ ಹಣ ಬರ್ತಿದೆ, ಇನ್ನೂ ಸ್ವಲ್ಪ ಜನಕ್ಕೆ ಹಣನೇ ಬಂದಿಲ್ಲ. ಹಾಗಾದರೆ ನಮಗೆ 11ನೇ ಕಂತಿನ ಹಣ ಬಂದಿಲ್ಲ, ನಾವೇನು ಮಾಡಬೇಕು ಅಂತ ಸಾಕಷ್ಟು ಜನ ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀರಾ. ಇದ್ರ ಬಗ್ಗೆ ಕಂಪ್ಲೀಟಾಗಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ, ಪಟ್ಟ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕೆಂದರೆ ನೀವು ಕೊಡೋ ಒಂದೇ ಲೈಕ್ ಒಂದು ಸಬ್ಸ್ಕ್ರೈಬಿಂದ ನೀವು ಇದೇ ರೀತಿ ಕಂಟಿನ್ಯೂಸ್ ಆಗಿ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಸ್ಗಳನ್ನ ಪಡ್ಕೋತಾ ಇರ್ತೀರಾ. ಇಲ್ಲಿ ನಿಮಗೆ ವಿಡಿಯೋ ಸ್ಟಾರ್ಟಿಂಗಲ್ಲೇ ನಿಮಗೆ ಡಾಟಾನ ತೋರಿಸಿ ಗೃಹಲಕ್ಷ್ಮಿ ಯೋಜನೆದು 11ನೇ ಕಂತಿನ ಹಣ ಬಿಡುಗಡೆ ಆಗಿದೆಯಾ ಆಗಿಲ್ಲ ಅನ್ನೋ ಡೌಟ್ ಇದೆಯಲ್ಲ, ನಿಮಗೆ ಆ ಒಂದು ಡಾಟಾ ನೋಡೋದ್ಮೇಲೆ ಕ್ಲಿಯರ್ ಆಗಿರುತ್ತೆ ಅಂತ ಅನ್ಕೋತೀನಿ. ಯಾಕೆ ಅಂದರೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿದೆ ಅಂದ್ಬಿಟ್ಟು 2600 ಜನರಲ್ಲಿ 9ರಿಂದ 10% ಜನ ಹೇಳ್ತಾ ಇದ್ದಾರೆ ನಮ್ಗೆ ಹಣ ಬಂದಿದೆ ಅಂತ. ಮತ್ತು ಇಲ್ಲಿ ಕೆಲವರು ಕಮೆಂಟ್ ಕೂಡ ಮಾಡಿದರೆ ನೀವು ಕೂಡ ನೋಡ್ಬೋದು. ಆದರೆ ಇನ್ನೂ 90% ಜನರಿಗೆ ಇವಾಗ ಗೃಹಲಕ್ಷ್ಮಿ ಯೋಜನೆದು 11ನೇ ಕಂತಿನ ಹಣ 2,000 ರೂಪಾಯಿ ಬಂದಿಲ್ಲ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಹಾಗಾದರೆ ಏನಕ್ಕೆ ಹಣ ಬಂದಿಲ್ಲ, ಯಾವಾಗ ಬರುತ್ತೆ ಅಂದರೆ ನಿಮಗೆ ಮೇಯ್ನ್ ಪ್ರಶ್ನೆ ಆಗಿ ಉಳಿದಿರುತ್ತೆ. ಹಣ ಬರೋಕ್ಕೆ ನಾವೇನಾದರೂ ಕೆಲಸ ಮಾಡಬೇಕಾ, ನಮ್ಮದೇನಾದರೂ ಅಪ್ಲಿಕೇಶನಲ್ಲಿ ಪ್ರಾಬ್ಲಮ್ ಇದೆಯಾ, ಈ ರೀತಿಯೂ ಕೂಡ ನಿಮಗೆ ಒಂದು ಡೌಟ್ಗಳಿರುತ್ತೆ. ಇದ್ರ ಬಗ್ಗೆ ಕಂಪ್ಲೀಟಾಗಿ ನೋಡ್ತಾ ಹೋಗೋಣ. ವಿಡಿಯೋನ ಇವಾಗ ಸ್ಕಿಪ್ ಮಾಡದೆ ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಇಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆದು 11ನೇ ಕಂತಿನ ಹಣ ಖಂಡಿತವಾಗ್ಲೂ ಬಿಡುಗಡೆ ಆಗಿದೆ. ಆದರೆ ಬಿಡುಗಡೆ ಆಗಿ ಕೇವಲ 5ರಿಂದ 10 ಲಕ್ಷ ಜನ ಕರ್ನಾಟಕದಲ್ಲಿ ರಿಸೀವ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ಇನ್ನೊಂದ್ಸರಿ ಕ್ಲಾರಿಫೈ ಮಾಡ್ತೀನಿ ನಿಮಗೆ. ಗೃಹಲಕ್ಷ್ಮಿ ಯೋಜನೆದು 11ನೇ ಕಂತಿನ ಹಣ ಬಂದ್ಬಿಟ್ಟು ಡಿಸ್ಟಿಕ್ ವೈಸ್ ಬಿಡಲ್ಲ. ಇಲ್ಲಿ ಅನ್ನಭಾಗ್ಯ ಯೋಜನೆ ಹಣ ಏನಾಗುತ್ತೆ ಅಂದರೆ, ಒಂದು ಡಿಸ್ಟಿಕ್ ಏನಾದರೂ ಬಿಡುಗಡೆ ಆಯಿತು ಅಂದರೆ ನಿಮ್ಗೆಲ್ಲರಿಗೂ ಕೂಡ ಒಂದೇ ಸಲ ಹಣ ಸಿಕ್ಬಿಡುತ್ತೆ. ಡಿಸ್ಟಿಕ್ ವೈಸ್ ಬಿಡುಗಡೆ ಮಾಡ್ತಾರೆ. ಆದರೆ ಗೃಹಲಕ್ಷ್ಮಿ ಯೋಜನೆ ಹಣ ಏನು ಮಾಡ್ತಾರೆ ಅಂದರೆ ರ್ಯಾಂಡಮ್ ಆಗಿ ಬಿಡುಗಡೆ ಮಾಡ್ತಾರೆ. ಅಲ್ಲಿ ಅಪ್ಲಿಕೇಶನ್ ನಂಬರ್ ಆರ್ಡರ್ ಇರುತ್ತಲ್ಲ, ಆ ರೀತಿ ಅದು ಬಿಡುಗಡೆ ಮಾಡ್ತಾರೆ. ಅದರಿಂದ ಏನಾಗುತ್ತೆ ಅಂದರೆ ಒಂದೊಂದು ಡಿಸ್ಟಿಕಲ್ಲಿ ಕೆಲವ್ರಿಗೆ ಮಾತ್ರ ಬರುತ್ತೆ, ಎಲ್ಲ ಡಿಸ್ಟಿಕಲ್ಲಿ ಸ್ವಲ್ಪ ಜನಕ್ಕೆ ಮಾತ್ರ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ ಪ್ರತಿ ತಿಂಗಳು. ಈ ಸಲಿನೂ ಕೂಡ ಸೇಮ್ ಅದೇ ರೀತಿ ಆಗಿದೆ. ಇಲ್ಲಿ ನಿಮಗೆ ಜಿಲ್ಲೆ ವೈಸು ಗೃಹಲಕ್ಷ್ಮಿ ಯೋಜನೆದು 11ನೇ ಕಂತಿನ ಹಣ ಬಂದ್ಬಿಟ್ಟು ಬಿಡುಗಡೆ ಆಗಿಲ್ಲ. ಇದು ಬಂದ್ಬಿಟ್ಟು ಏನಾಗಿದೆ ಅಂದರೆ ರ್ಯಾಂಡಮ್ ಆಗಿ ಅಪ್ಲಿಕೇಶನ್ ನಂಬರ್ ಸೀರಿಯಲ್ ಇರುತ್ತಲ್ಲ, ಅದ್ರ ಪ್ರಕಾರ ನಿಮ್ಗೆ ಏನು ಮಾಡಿದ್ದಾರೆ ಅಂದರೆ ಇಲ್ಲಿ ರ್ಯಾಂಡಮ್ ಆಗಿ ಗೃಹಲಕ್ಷ್ಮಿ ಯೋಜನೆದು ಹಣ 2,000 ರೂಪಾಯಿನ ಬಿಡುಗಡೆನ ಮಾಡಿದ್ದಾರೆ. ನಿಮ್ಗೆಲ್ಲರಿಗೂ ಕೂಡ ಕಾಮನ್ ಆಗಿ ಪ್ರಶ್ನೆ ಇರೋದು, 11ನೇ ಕಂತಿನ ಹಣ ನಮ್ಗೆ ಇನ್ನೂ ಬಂದಿಲ್ಲ, ಇವಾಗ ಸರ್ಕಾರದವ್ರು ಏನಾದರೂ ಹಣ ಹಾಕ್ತಾರಾ ಹಾಕಲ್ವಾ, ಯಾವಾಗ ನಮ್ಮ ಖಾತೆಗೆ ಹಣ 2,000 ರೂಪಾಯಿ ಬರೋದು 11ನೇ ಕಂತಿನ ಹಣ, ವೆಯ್ಟ್ ಮಾಡಿ ಸಾಕಾಯಿತು ನಮಗೆ. ಈ ರೀತಿ ಸಾಕಷ್ಟು ಜನ ಪ್ರಶ್ನೆ ಕೇಳ್ತೀರಾ. ಇದ್ರ ಬಗ್ಗೆ ನಿಮಗೆ ಒಂದು ಕ್ಲಾರಿಟಿನ ಕೊಡೋದಾದರೆ, ಇಲ್ಲಿ ನೋಡಿ ಗೃಹಲಕ್ಷ್ಮಿ ಯೋಜನೆದು 11ನೇ ಕಂತಿನ ಹಣ ಹಾಕಲ್ಲ ಅಂತ ಸರ್ಕಾರದವರು ಎಲ್ಲೂ ಕೂಡ ಹೇಳಿಲ್ಲ. ಅಫಿಷಿಯಲ್ ಸ್ಟೇಟ್ಮೆಂಟ್ ಎಲ್ಲೂ ಕೂಡ ಬಂದಿಲ್ಲ. ಇಲ್ಲಿ CM ಸಿದ್ದರಾಮಯ್ಯ ಆಗಿರ್ಬೋದು ಅಥವಾ ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಿರ್ಬೋದು, ಯಾರೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣನ ಸ್ಟಾಪ್ ಮಾಡ್ತೀವಿ ಅಂತ ಹೇಳಿಲ್ಲ. ಎಲ್ಲರೂ ಕೂಡ ಪಾಸಿಟಿವ್ ಆಗಿ ಹೇಳಿದ್ದಾರೆ, ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಖಂಡಿತವಾಗ್ಲೂ ಮಹಿಳೆಯರಿಗೆ ಬರುತ್ತೆ ಅಂತ. ಅದರಿಂದ ನಿಮಗೆ 2,000 ರೂಪಾಯಿ ಖಂಡಿತವಾಗ್ಲೂ ಬರುತ್ತೆ. ಇದು ಬಿಡುಗಡೆ ಕೂಡ ಆಗಿದೆ. ಆದರೆ ಸ್ವಲ್ಪ ಜನಕ್ಕೆ ಬಿಡುಗಡೆ ಮಾಡಿಬಿಟ್ಟು ಅದನ್ನ ಸ್ಟಾಪ್ ಮಾಡಿದ್ದಾರೆ, ನೆಕ್ಸ್ಟು ಫರ್ದರ್ ಬೇರೆಯವ್ರಿಗೆಲ್ಲ ಹಾಕೋದನ್ನ. ಅದರಿಂದ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ನಿಮಗೆ ಬರಬೇಕಂದ್ರೆ ನೀವು ಇನ್ನೂ ಮಿನಿಮಮ್ ಅಂದರೂ ಕೂಡ 1 ವಾರ ವೆಯ್ಟ್ ಮಾಡಲೇಬೇಕು. ಆಮೇಲೆ ಸರ್ಕಾರದವರು ತಿರ್ಗಾ ಗೃಹಲಕ್ಷ್ಮಿ ಹಣ ಹಾಕೋಕ್ಕೆ ಜನರಿಗೆ ಸ್ಟಾರ್ಟ್ ಮಾಡ್ಬೋದು. ಅವಾಗ ನೀವು ಗೃಹಲಕ್ಷ್ಮಿ ಯೋಜನೆ ಅಡಿ 2,000 ರೂಪಾಯಿ 11ನೇ ಕಂತಿನ ಹಣ ರಿಸೀವ್ ಮಾಡ್ಕೋತೀರಾ. ಮತ್ತು ಈ ಒಂದು ವಿಡಿಯೋನ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಶೇರ್ ಮಾಡಿ. ಹಣ ಬಂದಿಲ್ಲ ಅಂತ ಸಾಕಷ್ಟು ಜನ ತಲೆ ಕೆಡಿಸ್ಕೊಬಿಟ್ಟಿದ್ದಾರೆ. ಮತ್ತು ಇದೇ ರೀತಿ ಅಪ್ಡೇಟ್ಸ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೊಂದು ಲೈಕ್ ಕೊಡಿ. ಧನ್ಯವಾದಗಳು.